ತಮ್ಮ ಹೆಸರು? ರಮೇಶ್. ಜಾಗ ಅಲ್ಲಿವರೆಗಿದೆ. ಇದೆಲ್ಲ ನಮ್ದ? ಆರೋಗ್ಯ ಹೆಂಗಿದೆ ನಿಮ್ದು? ಅಷ್ಟಕ್ಕಷ್ಟಲ್ಲ. ಈಗ ಈಗ ಸದ್ಯಕ್ಕೆ ನಿಮ್ಗೆ ಹೇಳಿದೆ. ನೆಕ್ಸ್ಟ್ ಅಲ್ವಾ? ಇದೇನಿದೆ ಇವ್ರೆ? ದನಕ್ಷಿದ್ದ ತೊಂದರೆ ಇಲ್ಲ. ಎಷ್ಟು ಸಾಮಾನು ಆಗ್ತೀರಿ? ಫಸ್ಟ್ ಹೊಡೆದಾಕಿ, ಇದನ್ನ ತೆಗೆದಾಕಿ ಫಸ್ಟ್. ಇದು ಹೆಣ್ಮಕ್ಳಿಂದ ಮೇಲೇ ತೊಂದರೆ ಆಗತ್ತೆ. ಹೆಣ್ಮಕ್ಳು ಅಂದ್ರೆ ಅವ್ವ, ನಿಮ್ಮ ಮಿಸ್ಸಸ್ಸು, ನಮ್ಮ ಮಕ್ಳು ಯಾರಿದ್ರು ಕೂಡ ಅವ್ರ ಮೇಲೆ ಆರೋಗ್ಯ ತೊಂದರೆ ಆಗುತ್ತೆ. ದುಡ್ಡು ಹೋಗ್ತಿರುತ್ತೆ, ಹಾಸ್ಪಿಟಲ್ಗೆ ಹೋಗ್ತಿರುತ್ತೆ. ಹೆಸರ್ನು ಫಸ್ಟ್ ತೆಗೆದಾಕ್ಬಿಡಿ. ತೆಗೆದಾಕ ಸುಮ್ಮನೆ ಕೆಳಗಿಡಿ ಅದನ್ನಷ್ಟೇ. ಇವೆಲ್ಲ ಪಾಟ್ ಈ ಕಡೆ ಇಟ್ಬಿಡಿ, ಇಲ್ಲೆಲ್ಲ ಇಡಬೇಡಿ. ಸರಿನಾ? ಓಕೆ, ಸ್ವಲ್ಪ ಮ್ಯೂಟ್ ಮಾಡಪ್ಪದನ್ನ. ರಮೇಶ್, ಇದನ್ನ ಅದನ್ನ ಎಲ್ಲ ಪಿಕ್ಚರ್ ಏನ್ ಗೊತ್ತಾ ಮಕ್ಕಳು ಇಲ್ಲ. ಸರಿನಾ? ಮನೆಯಿಂದ ಜಾಗ ಇದೆಯಾ? ಆ ಕಡೆ ಆ ಕಡೆ ಹಾಕೊಂಬಿಡಿ. ಬಡಿ ಆ ಕಡೆ ಹಾಕೋಬೋದಲ್ವಾ? ಆ ಕಡೆ ಹಾಕೊಳ್ಳಿ, ತೊಂದರೆ ಏನಿಲ್ಲ. ಒಂದು ನಿಮಿಷ. ಏನು ಸಕ್ಸಸ್ ಆಗ್ತಿಲ್ಲವಲ್ಲ? ಹಣಕಾಸು ಏನು ವರ್ಕೌಟ್ ಆಗ್ತಾ ಇಲ್ಲ. ಲಾಸ್ ಅಲ್ವಾ? ಫಸ್ಟ್ ನೀವ್ ಏನ್ ಮಾಡ್ತೀರಂದ್ರೆ, ಈ ಬಾಲ್ಕನಿ ಇದೆಯಲ್ಲ, ಈ ಬಾಲ್ಕನಿ ಲೆವೆಲ್ಗೆ ಇದು ಕಟ್ ಮಾಡ್ತೀವಿ. ಪ್ಯಾರಾಪೆಟ್ ವಾಲ್ ಅಲ್ಲಿಗೆ ಸ್ಟ್ರೈಟ್ ಮಾಡ್ಕೊಂಬೇಡಿ. ಇದನ್ನ ತೆಗಿಸಿ. ಎಕ್ಸ್ಟ್ರಾ ಬಂದಿರೋದು ಯಾವಾಗ ತೆಗಿಸ್ತಿರೋ ಅವತ್ತು ಮೀಸಿತಿರ್ತೀರಿ ಇಲ್ಲಿ ಕುತ್ಕೊಂಡು. ಇಲ್ಲ ಅಂತಂದ್ರೆ ಎಲ್ಲ ಇದ್ಕೊಂಡು ಎಲ್ಲ ಇದೆ, ನಿಮ್ಗೆ ಏನಿಲ್ಲ ಅನ್ನಂಗಿಲ್ಲ, ಎಲ್ಲ ಇದೆ. ಏನ್ ಮುಂಗೆ ಆಡ್ತಾ ಇಲ್ಲ. ಒಳಗೋನ್ರ ಅದು ಇಲ್ಲೇನ ಹೈಟ್ ಮಾಡಿದ್ರಲ್ಲ, ಇದನ್ನೆಲ್ಲ ಇದನ್ನ ಕಟ್ ಮಾಡಿ ಫಸ್ಟ್. ಇದನ್ನ ಕಟ್ ಮಾಡಿ. ಅಮ್ಮ ನಮಸ್ತೆ. ಅದನ್ನ ಕಟ್ ಮಾಡಿ ಆರೋಗ್ಯ ಬಹಳ ಚೆನ್ನಾಗಿ ಆಗುತ್ತೆ. ಅದನ್ನ ತೆಗೀರಿ ಫಸ್ಟ್. ಯಾಕೆ ಮಾಡಿದ್ರೆ ಗೊತ್ತಾಗಿಲ್ಲ ಅದನ್ನ. ನೀವು ಸುಮ್ಮನೆ ಅಷ್ಟೇ ಸ್ಟ್ಯಾಂಡರ್ಡ್ ಅಂತ ಮಾಡಿದ್ರಿ. ಅದನ್ನೆಲ್ಲ ಅವ್ರ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ. ಅದನ್ನ ಫಸ್ಟ್ ತೆಗಿರಿ. ಅದನ್ನ ತೆಗಿರಿ. ನೋಡಿ, ಇವೆರಡು, ಇದು ಅಮ್ಮನ ಮೇಲೆ, ನಿಮ್ ಶ್ರೀಮತಿ ಇರಿದ್ರಿ ಶ್ರೀಮತಿ ಮೇಲೆ, ಹೆಣ್ಮಕ್ಳ ಮೇಲೆ. ಅದು ಅಪ್ಪಾಜಿ ಮೇಲೆ, ನಿಮ್ ಮೇಲೆ. ನೆನ್ಪಿಟ್ಕೊಂಬಿಡಿ ಇದನ್ನ. ಸರಿನಾ? ಓಕೆ, ಇಲ್ಲಿಂದ ಬರ್ತಾ ಇದೀವಲ್ಲ, ಬಂದ್ಮೇಲೆ ಏನಂತಂದ್ರೆ ಬರ್ತಾ ಇದೆ ದುಡ್ಡು ನಿಮಗೆ. ಎಲ್ಲೋ ಏನೋ ಸಾಲನೋ ಸೂಲನೋ ತರೋದು, ಆ ಸಾಯಂಕಾಲಕ್ಕೆ ಇರೋದಿಲ್ಲ. ಎಷ್ಟು ಬರುತ್ತೋ ಅಷ್ಟು ಔಟ್ ಗೋಯಿಂಗು. ಅಂದ್ರೆ ಬೊಗ್ಸ ನೀರು ಹೋಗ್ತಾರೆ ಸುಮ್ಮನೆ. ಗೊತ್ತಾಯ್ತ್ರ? ಪಿಲ್ಲರ್ ತಗೊಂಡು, 2 ಪಿಲ್ಲರ್ ತಗೊಂಡು ಒಂದು ಆರ್ಚ್ ಟೈಪ್ ಮಾಡ್ಕೊಳ್ಳಿ. ಆರ್ಚ್ ಟೈಪ್. ಓಕೆ, ನಿಮ್ಮ ಡೋರ್ ಚೇಂಜ್ ಮಾಡಬೇಡಿ. ಪ್ಲೇಔಟ್ ವರ್ಕ್ ಮಾಡಿದ್ರೆ ನಡೀತಾರೆ ನನಗೆ. ಟೋಟಲ್ ಅಲ್ಲಿಂದ ಇಲ್ಲಿ ಸ್ಟ್ರೈಟ್ ಆಗಿ, ಇಲ್ಲಿಂದ 2 ಅಡಿ ತಗೊಂಡು, 1 ಅಡಿ ಅಗಲ ತಗೊಂಡು ನೀವೊಂದು ಆರ್ಚ್ ಟೈಪ್ ಮಾಡ್ಕೊಳ್ಳಿ. ಇಲ್ಲೂ ಅಲ್ಲ ಅಷ್ಟೇ, ಅವಾಗ ಪರ್ಫೆಕ್ಟ್ ಆಗುತ್ತೆ. ಖರ್ಚು ಮಾಡ್ದಲ್ಲಿ ಹೇಳೋದು, ಕಡಿಮೆ ಖರ್ಚನ್ನು ಮಾಡ್ಕೊಳ್ಳಿ. ಸರಿಮ್ಮ? ಓಕೆ, ಇಲ್ಲ ಇದೆಲ್ಲ ಪ್ಯಾರಾಪೆಟ್ ಇದೆಯಲ್ಲ, ಸ್ಟ್ರೈಟ್ ಆಗಿ ಬಂದ್ಬಿಡ್ಬೇಕು ಇದಕ್ಕೆ. ಇದನ್ನ ಪೂರ್ತಿ ತೆಗೆದು ಬಿಡಿ. ಇದನ್ನ ಪೂರ್ತಿ ತೆಗೆದು ಬಿಡಿ. ಆ ಪ್ಯಾರಾಪೆಟ್ ಸ್ಟ್ರೈಟ್ ಹೋಗ್ಬಿಡ್ಬೇಕು. ಯಾವತ್ತು ತೆಗಿತೀರೋ ಆವತ್ತು ನೀವು ಹಣಕಾಸಿನಲ್ಲಾಗ್ಲಿ, ನೀವು ಮಾಡೋ ಕೆಲಸ ಆಗ್ಲಿ ಏನಾಗ್ತದೆ ನೋಡಿ. ನೀವು ಎಷ್ಟು ದಿನ ಮಾಡಲ್ವ ನೆನಪಿಟ್ಕೊಳ್ಳಿ. ನಿಮ್ಮ ಬತ್ತಳಿಕೆಯ ಬಾಣಗಳು, ನಿಮ್ಮ ಬತ್ತಳಿಕೆಲ್ಲ ಇಷ್ಟನ್ನ ಬಾಣ ಇರಲಿ, ಉಪಯೋಗಿಸಿ. ಬೇಡ ಅನ್ನೋದಿಲ್ಲ ನಾನು. ಇನ್ನು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಟೈಮ್ ಕೊಡ್ತೀನಿ. ಆಮೇಲೆ ಫೋನ್ ನಂಬರ್ ಇಟ್ಕೊಳ್ಳಿ, ಮಾತಾಡಿ ನನಗೆ. ಅರ್ಥ ಆಯ್ತಾ? ಈ ಸ್ವಲ್ಪ ತೆಗೆದು ಸ್ಟ್ರೈಟ್ ಸ್ಕ್ವೇರ್ ಬಂದ್ಬಿಡ್ಲಿ. ಅದು 4 ಮೇಲೆ ಕರೆಕ್ಟ್ ಬಂದ್ಬಿಡ್ಲಿ. ಇದು ಟೋಟಲ್ ಇದನ್ನ ಸ್ಕ್ವೇರ್ ಮಾಡಿ, ಅದಿರ್ಲಿ ಅದು. ಆಮೇಲೆ ಮಾತಾಡೋಣ. ಇದನ್ನ ಸ್ಕ್ವೇರ್ ಮಾಡಿ ಫುಲ್ ಇದನ್ನೆಲ್ಲ ಪೂರ್ತಿ ತೆಗಿಸಾಕಿ. ಬಹಳ ಚೆನ್ನಾಗಿರುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ. ಇದನ್ನ ಮಾಡದಲ್ಲೇ ನೀವು ಸಕ್ಸಸ್ ಆಗ್ತೀವಿ ಅಂತಂದ್ರೆ, ಇದನ್ನ ಮಾಡಿದ್ರೆ ಚೆನ್ನಾಗಿದೆ ಗುರುಗಳಂತ ಫೋನ್ ಮಾಡಿ ಸಾಕು ನನಗೆ. ಇನ್ನು 3 ವರ್ಷ ಟೈಮ್ ಕೊಡ್ತೀನಿ ನಿಮ್ಗೆ. ಇದರಿಂದ ಬಹಳ ನೋವು ಪಟ್ಟಿದ್ರಿ ಬಿಡಿ ನೀವು.